ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ ಅಕ್ಟೋಬರ್ 2025ರಲ್ಲಿ ಇವತ್ತು ಹಿಸ್ಟ್ರಿಯಲ್ಲಿ ಫಸ್ಟ್ ಸೆಟ್ ಕ್ವಶನ್ ಪೇಪರನ್ನು ಫಸ್ಟ್ ಪಾರ್ಟಲ್ಲಿ 1, 2 ಮತ್ತು 5 ಮಾರ್ಕ್ಸ್ ಕ್ವಶನನ್ನು ಕವರ್ ಮಾಡಿದ್ದೀನಿ. ಸೆಕೆಂಡ್ ಪಾರ್ಟಲ್ಲಿ ಮತ್ತು 5, 10 ಮತ್ತು 5 ಅಂದರೆ ಮ್ಯಾಪು ಮತ್ತು ಕಾಲಾನುಕ್ರಮ ಇದೆಯಲ್ಲ, ಸೊ ಅದನ್ನು ಕಾರ್ನಾಲಜಿಕಲ್ದು ಕವರ್ ಮಾಡ್ತೀನಿ. ಸೊ ಪ್ರತಿ ವಿಷಯದಲ್ಲಿ 2 ಸೆಟ್ಟು ಸಾಲ್ವ್ಡ್ ಕ್ವಶನ್ ಪೇಪರ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾವೆ, ಫಿಕ್ಸು ಸಿಗ್ತಾವೆ. ಅದನ್ನು ತಪ್ಪದೆ ನೋಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಎಲ್ಲ ಒಂದು PYQಗಳು ಸಿಗ್ತವೆ, ಅದನ್ನು ಯೂಸ್ ಮಾಡಿಕೊಡ್ರಿ. ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಮ್ಯಾಕ್ಸಿಮಮ್ ಪಾಯಿಂಟನ್ನು ಕೊಟ್ಟು ವಿಡಿಯೋನ ಬೂಸ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡ್ತೀನಿ. ಬಟ್ ನೆನಪಿಟ್ಕೋಬೇಕು, ಭಾಗ ಎ ಇಲ್ಲಿ ಬರೀತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಫಸ್ಟಾಗಿ ಮಾತ್ರ ಬರೀಬೇಕು, ಅದನ್ನು ಓವರ್ ರೈಟ್ ಮಾಡಿ ತಿದ್ದಿ ತೀಡಿ ಬರೆಯುವ ಹಾಗಿಲ್ಲ. ಸೊ ಫಸ್ಟ್ 5 ಕ್ವಶನ್ಸ್ ಇರ್ತವೆ. ಎಸ್, ನಾಣ್ಯಶಾಸ್ತ್ರ ಎಂದರೆ ಅಂತ ಕೇಳಿದರು. ಸೊ ಗೊತ್ತಿರಲಿ, ನಾಣ್ಯಶಾಸ್ತ್ರ ಅಂದರೆ ಆಯ್ಕೆ ಬಿ, ನಾಣ್ಯಗಳ ವೈಜ್ಞಾನಿಕ ಅಧ್ಯಯನ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಎರಡನೇ ಪ್ರಶ್ನೆ, ವೇದ ಎಂದರೆ ಅಂತ ಕೇಳಿದರೆ ಕೊಟ್ಟ ಆಯ್ಕೆಗಳಲ್ಲಿ ಆಪ್ಷನ್ ಬಿ ಜ್ಞಾನ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಅಂದರೆ ವೇದ ಎಂದರೆ ಜ್ಞಾನ. ಪ್ರಶ್ನೆ 3, ಕನ್ನಡದ ಪ್ರಥಮ ಶಾಸನ ಕೇಳಿದರು. ಸೊ ಆಪ್ಷನ್ ಡಿ ಬರ್ತದೆ ನೋಡಿ, ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕನ್ನಡದ ಮೊದಲ ಶಾಸನ. ಪ್ರಶ್ನೆ 4, ಪಲ್ಲವರ ರಾಜಧಾನಿ ಕೇಳಿದರು. ಆಪ್ಷನ್ ಎ ಕಂಚಿ ಇದೆ, ಅದು ಪಲ್ಲವರ ರಾಜಧಾನಿ ಆಗಿತ್ತು. ಇನ್ನು 5ನೇ ಪ್ರಶ್ನೆ, ಮೊಘಲ್ ಸಂತತಿಯ ಸ್ಥಾಪಕ ಕೇಳಿದ್ದಾರೆ. ಸೊ ಮೊಘಲ್ ಸಂತತಿಯ ಸ್ಥಾಪಕ ಯಾರಪ್ಪ ಅಂತಂದರೆ ಆಪ್ಷನ್ ಬಿ ಬಾಬರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. ನೆಕ್ಸ್ಟ್ ನೋಡೋಣ, ಬಿಟ್ಟ ಸ್ಥಳ, ಅಲ್ಲೇ ಮೇಲೆ ಆಯ್ಕೆಗಳಿರ್ತವೆ. ಸೊ ಅದನ್ನೇ ನೋಡಿ ಏನು ಮಾಡಬೇಕು, ಬರಿಬೇಕು. ಇಲ್ಲಿ ಕೂಡ 5 ಪ್ರಶ್ನೆಗಳಿರ್ತವೆ. ಪ್ರಶ್ನೆ 6, ಕ್ಷೇತ್ರ ಎಂದರೆ ಅಂತ ಕೇಳಿದರು. ಸೊ ಉಳುಮೆ ಭೂಮಿ ಅಂತಕ್ಕಂಥದ್ದಿದೆ ನೋಡಿ, ಅದು ಸರಿಯಾದ ಉತ್ತರ ಬರ್ತದೆ. ಇನ್ನು ಹಳೆಯ ಶಿಲಾಯುಗದ ಮನುಷ್ಯ ಡ್ಯಾಶ್ ಎಂಬ ಗಡುಸಾದ ಕಲ್ಲನ್ನು ಬಳಸ್ತಾ ಇದ್ದ ಅಂತ ಕೇಳಿದರೆ ಕ್ವಾರ್ಟ್ಝೈಟ್ ಅಂತ ಕೇಳಿದರೆ ಒರಟಾದ ಕಲ್ಲು ಅಂತ ಹೇಳ್ತಾರೆ, ಅದು ಸರಿಯಾದ ಉತ್ತರ ಬರ್ತದೆ. ಇನ್ನು ಸಿಂಧು ನಾಗರಿಕತೆಯ ಡ್ಯಾಶ್ ಎಂಬಲ್ಲಿ ಹಡಗು ಕಟ್ಟೆ ಪತ್ತೆಯಾಗಿದೆ ಅಂತ ಕೇಳಿದರು. ಲೋಥಾಲ್ ಇದೆ. ಸೊ ಲೋಥಾಲ್ನಲ್ಲಿ ಏನಾಗಿತ್ತಪ್ಪ ಅಂದರೆ ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಪತ್ತೆ ಆಗಿತ್ತು. ಇನ್ನು ಸಂಗಮ್ ಎಂದರೆ ಅಂತ ಕೇಳಿದರು. ಸೊ ತಮಿಳು ಸಾಹಿತ್ಯ ಸಂಘ ಅಂತ ಬರ್ತದೆ, ಅದು ಸಂಗಮ್ ಅಂದರೆ ತಮಿಳು ಸಾಹಿತ್ಯ ಸಂಘ. ಇನ್ನು ಲಾಸ್ಟ್, ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಅಂತ ಕೇಳಿದರು. ಸೊ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಉಸ್ತಾದ್ ಇಸಾ ಅಂತಕ್ಕಂಥ ಆಯ್ಕೆ ಇದೆ ನೋಡಿ, ಅದು ಸರಿಯಾದ ಉತ್ತರ ಬರಬೇಕು. ಇನ್ನು ನೆಕ್ಸ್ಟ್ ಹೊಂದಿಸಿ ಬರೆದಿದ್ದೀನಿ, ಆಲ್ರೆಡಿ ಮುಂದಿನ ಉತ್ತರಗಳಿದ್ದಾವೆ. ಮೆಗಸ್ತಾನಿಸ್ ಬರೆದಿದ್ದು ಇಂಡಿಕಾ ಅಂತಕ್ಕಂಥ ರೈಟ್ ಆನ್ಸರ್. ಇನ್ನು ಮೌರ್ಯರ ರಾಜ ಲಾಂಛನ ಕೇಳಿದರು. ಸೊ ತಮಗೆ ಗೊತ್ತಿದೆ, ಧರ್ಮಚಕ್ರ. ಅಲಹಾಬಾದ್ ಸ್ತಂಭ ಶಾಸನವನ್ನು ಬರೆದವನು ಹರಿಸೇನ. ಇನ್ನು ರಾಜ ತೋದರಮಲ್ಲ ಯಾರಪ್ಪ ಅಂದರೆ ಅಕ್ಬರನ ಪ್ರಸಿದ್ಧ ಕಂದಾಯದ ಮಂತ್ರಿ. ಇನ್ನು ಕಾನೋಜಿ ಆಂಗ್ರೆ ಯಾರಪ್ಪ ಅಂದರೆ ಮರಾಠರ ನೌಕಾದಳಪತಿ ಅಂತಕ್ಕಂಥದ್ದು ನೀವು ಬರಿಬೇಕಿತ್ತು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಇದ್ದಾವೆ, 5 ಕ್ವಶನ್ಸ್ ಇರ್ತವೆ, 5 ಮಾರ್ಕ್ ಇರ್ತವೆ. ಪ್ರಶ್ನೆ 12, ಉತ್ಖನನ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೂಲಾಧಾರಗಳನ್ನು ಹಕ್ಕಿ ತೆಗೆಯಲು ಮಾಡುವ ಭೂ ಅಗೆತವನ್ನೇ ಏನಂತಾರಪ್ಪ ಅಂದ್ರೆ ಉತ್ಖನನ ಅಂತ ಕರೀತಾರೆ. ಇದು ನೆನಪಿನಲ್ಲಿಟ್ಕೊಳ್ತಕ್ಕಂಥದ್ದು. ಇದು ಒಂದು ವೈಜ್ಞಾನಿಕ ಪದ್ಧತಿ ಅನ್ನೋದು ಕೂಡ ಬರೀರಿ, ಓಕೆನಾ. ಅಂದರೆ ಮೂಲಾಧಾರಗಳನ್ನು ಹಕ್ಕಿ ತೆಗೆಯುವ ಒಂದು ವೈಜ್ಞಾನಿಕ ಪದ್ಧತಿ. ಓಕೆ, ವೈಜ್ಞಾನಿಕ ಪದ್ಧತಿಯನ್ನು ನಾವೇನಂತೀವಪ್ಪ ಅಂದ್ರೆ ಉತ್ಖನನ ಅಂತಲೇ ಹೇಳೋದು. ಇನ್ನು ಆರ್ಯರು ಯಾವುದನ್ನು ಸಂಪತ್ತಂತ ಪರಿಗಣಿಸಿದ್ರಂತ ಕೇಳಿದರೆ ಜಾನುವಾರುಗಳನ್ನು. ಕುಶಾನರ ಮೊದಲ ಅರಸ ಯಾರು ಅಂತ ಕೇಳಿದರು. ಕುಜಲ್ ಕ್ಯಾಡ್ ಫೈಸಸ್ ಅಂತ ಬರ್ತಾರೆ. ಇನ್ನು ಯಾವ ಕೃತಿಯನ್ನು ಸಂಸ್ಕೃತದ ಮೊದಲ ವಿಶ್ವಕೋಶ ಅಂತ ಕರೀತಾರೆ ಅಂತ ಕೇಳಿದರೆ ಮಾನಸೋಲ್ಲಾಸ ಅಥವಾ ಅಭಿಲಾಷತಾರ್ಥ ಚಿಂತಾಮಣಿ ಅನ್ನೋದು ರೈಟ್ ಆನ್ಸರ್. ಇನ್ನು ಶಿವಾಜಿಯ ಕಿರೀಟಧಾರಣೆಯಾದ ವರ್ಷ ಕೇಳಿದರು. ಕ್ರಿಸ್ತಶಕ 1674 ಏನಾಯ್ತಪ್ಪ ಅಂದರೆ ಶಿವಾಜಿಯ ಕಿರೀಟಧಾರಣೆ ಆಯಿತು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ 8 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು, 10 ಇರ್ತವೆ. 16 ಮಾರ್ಕ್ಸ್ ಈಸಿಯಾಗಿ ನೀವೇನು ಮಾಡ್ಬೋದು, ಪಡಿಬೋದು. ಪ್ರಶ್ನೆ 17, ಹೊಸ ಶಿಲಾಯುಗದ 2 ತಾಣಗಳನ್ನು ಬರೀರಿ ಅಂತ ಕೇಳಿದರು. ಸೊ ಫಸ್ಟ್ ತಮಿಳುನಾಡು ರಾಜ್ಯದ ಸೇಲಂ ಇದೆ, ರಾಯಚೂರಿನ ಮಸ್ಕಿ ಅನ್ನೋದು 2 ಸ್ಥಾನಗಳನ್ನು ಬರೀಬೋದು. 18, ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ 2 ಕಾರಣಗಳನ್ನು ಬರೀರಿ ಅಂತ ಕೇಳಿದರು. ಈ ಸಿಂಧೂ ನಾಗರಿಕತೆ ಅಂತ್ಯವಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಂದರೆ ನದಿ ಪಾತ್ರದಲ್ಲಿ ಬದಲಾವಣೆ ಆಯಿತು, ಆರ್ಯರ ದಾಳಿ ಆಯಿತು, ಸಾಂಕ್ರಾಮಿಕ ರೋಗಗಳು ಬಂತು, 4ನೇದು ಪ್ರವಾಹ ಕೂಡ ಆಯಿತು ಅಂತಕ್ಕದ್ದನ್ನು ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಸೊ ಇದು ಕೂಡ ನೀವು ಏನು ಮಾಡ್ಬೋದು, ಬರೀಬಹುದು. ಪ್ರಶ್ನೆ 19, ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡಿದವು ಅಂತ ಕೇಳಿದ್ದಾರೆ. ಸಭಾ ಮತ್ತು ಸಮಿತಿ. ಇನ್ನು 20ನೇ ಪ್ರಶ್ನೆ, ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪದ ಕೇಂದ್ರಗಳ ಹೆಸರನ್ನು ಬರೀಬೇಕು. ಅಮರಾವತಿ, ನಾಸಿಕ್ ಮತ್ತು ಕಾರ್ಲೆ. ಇನ್ನು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಕಾನಿಷ್ಕ ಮಾಡಿದ 2 ಉಪಕ್ರಮ ಕೇಳಿದರು. ಆತ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ್ದ, ವಿಹಾರ ಮತ್ತು ಮಠಗಳನ್ನು ಸ್ಥಾಪನೆ ಮಾಡಿದ್ದ,
ಈತನ ಅವಧಿಯಲ್ಲಿ 4ನೇ ಬೌದ್ಧ ಸಮ್ಮೇಳನ ಆಯೋಜನೆಯನ್ನು ಮಾಡಿದ ಅನ್ನೋದನ್ನು ಕೂಡ ಬರೆದ್ರೆ ಸಾಕು. 22 ತಕ್ಕೋಳಂ ಕದನ ಯಾವಾಗ ಮತ್ತು ಯಾರ ನಡುವೆ ನಡೆಯಿತು ಅಂತ ಕೇಳಿದರು. ಕ್ರಿಸ್ತಶಕ 999ರಲ್ಲಿ ಚೋಳ ಮತ್ತು ರಾಷ್ಟ್ರಕೂಟರ ನಡುವೆ ಈ ತಕ್ಕೋಳಂ ಕದನ ನಡೀತು. 23 ಹರ್ಷವರ್ಧನನ ತಂದೆ ತಾಯಿಗಳು ಯಾರು? ಸೊ ಹರ್ಷವರ್ಧನನ ತಂದೆ ಪ್ರಭಾಕರವರ್ಧನ, ತಾಯಿ ಯಶೋಮತಿ. 24 ಮೂರನೇ ಗೋವಿಂದನ ಯಾವುದಾದರೂ 2 ಬಿರುದುಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಮೂರನೇ ಗೋವಿಂದನ ಬಿರುದುಗಳಂದರೆ ಅದು ಜಗತ್ತುಂಗ, ಪ್ರಭೂತ ವರ್ಷ, ಶ್ರೀವಲ್ಲಭ ಅಂತ ಬರ್ತದೆ. 25 ದೆಹಲಿಯನ್ನು ಆಳಿದ ಯಾವುದಾದರೂ 2 ಸುಲ್ತಾನ ಸಂತತಿಗಳನ್ನು ಕೇಳಿದ್ದಾರೆ. ಅದು ಗುಲಾಮಿ ಆಗಿರ್ಬೋದು, ಖಿಲ್ಜಿ, ತುಘಲಕ್, ಲೋಧಿ ಸಂತತಿ. ಅವಷ್ಟು ಕೂಡ ಏನು ಮಾಡಿದವಪ್ಪ ಅಂದರೆ ದೆಹಲಿಯನ್ನು ಆಳೇ ಇದ್ದಾವೆ. ಇನ್ನು ಮೊಘಲರ ಕಾಲದ ಯಾರಾದರೂ 2 ಪ್ರಸಿದ್ಧ ಸಂಗೀತಗಾರರನ್ನು ಹೆಸರಿಸ್ರಿ ಅಂತ ಕೇಳಿದರು. ಸೊ ತಾನ್ಸೇನ್ ಬರ್ತಾನೆ, ರಾಮದಾಸ್ ಮತ್ತು ಸೂರ್ದಾಸ್ ಅಂತಕ್ಕಂಥದ್ದು ಇತ್ತು. ಇನ್ನು 5 ಅಂಕದ ಪ್ರಶ್ನೆಗಳನ್ನು ಸಹಿತ ನಾನು ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಇಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಬೇಕು, 4 ಇರ್ತವೆ. ಬಟ್ ನಾನು ಎಲ್ಲ ಪ್ರಶ್ನೆಗಳಿಗೂ ಕೂಡ ನಿಮಗೆ ಉತ್ತರಗಳನ್ನೇ ಹೇಳ್ತಾ ಹೋಗ್ತೀನಿ. ಸೊ ಮೊದಲ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 27 ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಬರೀರಿ ಅಂತ ಕೇಳ್ತಾರೆ. ಸೊ ಫಸ್ಟ್ ಸ್ವಲ್ಪ ಪೀಠಿಕೆ ಅಂತ 1 ಪೇಜ್ 1ರಿಂದ 1.5 ಪೇಜ್ ಬರೀಬೇಕು. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳೆಂದರೆ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಲಿಖಿತ ಮೂಲಾಧಾರಗಳಿಲ್ಲದ ಸಂದರ್ಭದಲ್ಲಿ ಇವು ಏಕಮಾತ್ರ ಆಧಾರಗಳಾಗ್ತವೆ. ಪ್ರಮುಖ ಪ್ರಾಕ್ತನ ಆಧಾರಗಳು ಮತ್ತು ಅದರ ಮಹತ್ವ ಹೀಗಿದೆ ಅಂತ ಬರೀರಿ. ಸೊ ಫಸ್ಟ್ ಬರೆಯೋದೇ ಉತ್ಖನನಗಳು ಅಂತ ಬರೀತಾರೆ. ಇಲ್ಲಿ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಅಂತ ಕರಿತೀವಿ. ಭಾರತದ ಇತಿಹಾಸ ಪೂರ್ವಕಾಲವನ್ನು ಉತ್ಖನನಗಳ ಆಧಾರದಿಂದಲೇ ಬರೆಯಲಾಗಿದೆ. ಸಿಂಧು ನಾಗರಿಕತೆ ಬಗ್ಗೆ ತಿಳಿಯಲು ಇವು ಏಕಮಾತ್ರ ಆಧಾರ. ಅಂಕುರ್ವಾಟ್, ಕಾಂಬೋಡಿಯಾ, ಬೋರೋಬುದರ್, ಜಾವಾ ಮತ್ತು ತಕ್ಷಶಿಲಾ, ಗಯಾ, ಪಾಟಲಿಪುತ್ರ ಮುಂತಾದೆಡೆ ಕೈಗೊಂಡ ಉತ್ಖನನಗಳು ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ವಿಚಾರದ ಕುರಿತು ಮಾಹಿತಿ ನೀಡ್ತವೆ ಅಂತ ಬರಿಬೇಕು. ಇದು ಉತ್ಖನನಗಳ ಬಗ್ಗೆ ಇತ್ತು. ಇನ್ನು 2ನೇ ಪ್ರಾಕ್ತನ ಆಧಾರಗಳು ಬರೋದು ಸ್ಮಾರಕಗಳು. ಇವು ಐತಿಹಾಸಿಕ ಮಹತ್ವದ ನಿವೇಶನಗಳು ಮತ್ತು ರಚನೆಗಳಾಗಿದ್ದು ಕೋಟೆಗಳು, ಅರಮನೆಗಳು, ದೇವಾಲಯಗಳು, ಬಸದಿ, ಸ್ತೂಪ, ಚೈತ್ಯಾಲಯ ಇತ್ಯಾದಿಗಳು ಸ್ಮಾರಕಗಳಿಗೆ ಉದಾಹರಣೆಗಳಾಗಿವೆ. ಇದು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿಯಲು ಸಹಾಯ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು 3rd ಪಾಯಿಂಟ್ ಏನು ಬರಿಬೇಕಪ್ಪ ಅಂದ್ರೆ ನಾಣ್ಯಗಳು. ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ. ನಾಣ್ಯಗಳು ರಾಜರ ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ ಮತ್ತು ಭಾಷೆ ತಿಳಿಯಲು ಸಹಾಯ ಮಾಡ್ತದೆ. ಅಲ್ಲದೆ ಅಂದಿನ ಜನರ ಲೋಹವಿದ್ಯೆ, ಕಲಾಕೌಶಲ್ಯ, ಬಿರುದುಗಳು, ವ್ಯಾಪಾರ ಸಂಬಂಧಗಳು, ರಾಜ್ಯದ ಮೇರೆಗಳ ಬಗ್ಗೆ ಮಾಹಿತಿ ನೀಡುತ್ತವೆ. ಪ್ರಮುಖವಾಗಿ ಚಿನ್ನ, ಬೆಳ್ಳಿ, ತಾಮ್ರ ಮುಂತಾದ ನಾಣ್ಯಗಳು ಜಾರಿಯಲ್ಲಿದ್ದವು. ಇನ್ನು 4ನೇದೇನಪ್ಪ ಅಂದರೆ ಪ್ರಾಕ್ತನ ಆಧಾರಗಳಲ್ಲಿ ವರ್ಣಚಿತ್ರಗಳು. ವರ್ಣಚಿತ್ರಗಳು ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ತಿಳಿಸ್ತವೆ. ಉದಾಹರಣೆ ಅಜಂತ ಗುಹೆಯಲ್ಲಿನ ವರ್ಣಚಿತ್ರಗಳು ಆಳುವ ವರ್ಗ, ನೃತ್ಯ, ಉಡುಗೆ ತೊಡುಗೆ, ಮನರಂಜನಾ ಸನ್ನಿವೇಶ ಮುಂತಾದವನ್ನು ತೋರಿಸ್ತದೆ. ಅಜಂತ ಗುಹೆಯಲ್ಲಿ 2ನೇ ಪುಲಿಕೇಸಿಯು ಪರ್ಷಿಯಾದ ದೊರೆ 2ನೇ ಖುಸ್ರುವಿನ ರಾಯಭಾರಿಯನ್ನು ಸ್ವಾಗತಿಸುವ ಚಕ್ರವಿದೆ. ಇನ್ನು 5ನೇ ಪಾಯಿಂಟ್ ಏನಪ್ಪ ಅಂದರೆ ಶಾಸನಗಳು. ಶಾಸನಗಳ ಅಧ್ಯಯನವನ್ನೇ ನಾವು ಶಾಸನಶಾಸ್ತ್ರ ಅಂತ ಕರಿತೀವಿ. ಈ ಶಾಸನಗಳು ನಮಗೆ ಇತಿಹಾಸ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ, ನಂಬಲಾರ್ಹವಾದ ಆಧಾರಗಳಾಗಿದ್ದು ಇವು ಸಮಕಾಲೀನವಾಗಿದ್ದು ಘಟನೆಗಳಿಗೆ ನೇರ ಸಂಬಂಧವನ್ನು ತಿಳಿಸ್ತವೆ. ಮುಂದಿನ ಪ್ರಶ್ನೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸಿರಿ ಅಂತ 5 ಮಾರ್ಕ್ಸ್ ಕ್ವಶನ್. ಉತ್ತರ ಸಮುದ್ರಗುಪ್ತನು ಗುಪ್ತ ಸಂತತಿಯ ಪ್ರಸಿದ್ಧ ರಾಜ. ಸಮುದ್ರಗುಪ್ತನ ದಂಡನಾಯಕ ಹಾಗೂ ಆಸ್ಥಾನ ಕವಿ ಹರಿಸೇನ ರಚಿಸಿದ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು 4 ಭಾಗಗಳಾಗಿ ವಿಂಗಡಿಸಿದೆ. ಅವುಗಳೆಂದರೆ ಉತ್ತರ ಭಾರತದ ದಂಡಯಾತ್ರೆ, ದಕ್ಷಿಣ ಭಾರತದ ದಂಡಯಾತ್ರೆ, ಅರಣ್ಯ ರಾಜ್ಯಗಳ ಆಕ್ರಮಣ, ಗಡಿ ರಾಜ್ಯಗಳ ಆಕ್ರಮಣ. ಫಸ್ಟ್ ಪಾಯಿಂಟ್ ನೋಡೋಣ. ಉತ್ತರ ಭಾರತದ ದಂಡಯಾತ್ರೆ. ಈತನು ತನ್ನ ಅಧಿಕಾರದ ಆರಂಭದಲ್ಲಿ ಆರ್ಯಾವೃತ ಉತ್ತರ ಭಾರತ ದಂಡಯಾತ್ರೆಯಲ್ಲಿ 9 ಜನ ಅರಸರನ್ನು ಸೋಲಿಸಿದ ಮತ್ತು ಅವುಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡ. ಇದನ್ನೇ ದಿಗ್ವಿಜಯ ನೀತಿ ಅಂತ ಕರೀತಾರೆ. 9 ಅರಸರೆಂದರೆ ನಂದೀನ್, ನಂದಿವರ್ಮ, ಬಾಲವರ್ಮ, ಚಂದ್ರವರ್ಮನ್, ನಾಗದತ್ತ, ಹರಿಶೇನ, ಗಣಪತಿ ನಾಗ, ಅಚ್ಯುತ, ಮಾತಿಲ ಮತ್ತು ರುದ್ರದೇವ. ಇನ್ನು 2nd ಪಾಯಿಂಟ್ ಏನಪ್ಪ ಅಂದರೆ ದಕ್ಷಿಣದ ದಂಡಯಾತ್ರೆ. ಸಮುದ್ರಗುಪ್ತ ದಕ್ಷಿಣ ದಂಡಯಾತ್ರೆಯಲ್ಲಿ 12 ಜನ ಅರಸರನ್ನು ಸೋಲಿಸಿದ. ಆದರೆ ಅವರ ರಾಜ್ಯವನ್ನು ಅವರಿಗೆ ಹಿಂತಿರುಗಿಸಿ ಕೇವಲ ಕಪ್ಪ ಕಾಣಿಕೆಗಳನ್ನು ಪಡೆದ ಈ ನೀತಿಯನ್ನು ಧರ್ಮ ವಿಜಯ ಅಂತ ಕರೆದಿದ್ದಾರೆ. ದಕ್ಷಿಣದಲ್ಲಿ ಸೋತ ರಾಜರೆಂದರೆ ಕೋಸಲದ ಮಹೇಂದ್ರ, ಮಹಾಕಾಂತರದ ವ್ಯಾಘ್ರರಾಜ, ಕೌರಾಲದ ಮಂಟರಾಜ, ಪಿಸ್ತಮಠದ ಮಹೇಂದ್ರ,
ಕೊಟ್ಟೂರದ ಸ್ವಾಮಿದತ್ತ, ಎರಡಾಪಲ್ಲಿಯ ದಮನ, ಕಂಚಿಯ ವಿಷ್ಣುಗೋಪ, ವೆಂಗಿಯ ಹಸ್ತಿವರ್ಮನ್, ಆಮುಕ್ತದ ನೀಲರಾಜ, ಪಲಕ್ಕಾಡದ ಉಗ್ರಸೇನ, ದೇವರಾಷ್ಟ್ರದ ಕುಬೇರ ಮತ್ತು ಕುಸ್ತಲಾಪುರದ ಧನಂಜಯ. ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಅರಣ್ಯ ರಾಜ್ಯಗಳ ಆಕ್ರಮಣ. ಮಧ್ಯ ಭಾರತದ ಅರಣ್ಯ ರಾಜ್ಯಗಳಾದ ಜಬ್ಬಲ್ ಮರ್ರೆವಾ, ನಾಗ್ಪುರ್, ಬಾಗಲ್ಖಂಡಗಳನ್ನು ಆಕ್ರಮಿಸಿಕೊಂಡ. ಇನ್ನು ಗಡಿ ರಾಜ್ಯಗಳ ಆಕ್ರಮಣ ಅಂತಕ್ಕಂಥ 4 ಪಾಯಿಂಟ್ಸಲ್ಲಿ ಏನು ಬರಿಬೇಕಪ್ಪ ಅಂತಂದ್ರೆ ಗಡಿ ರಾಜ್ಯಗಳಾದ ಕಾಮರೂಪ ಆಗಿರ್ಬೋದು, ಆಮೇಲೆ ಬಂಗಾಳದ ಸಮತಟ, ಪಂಜಾಬಿನ ಕರ್ತಿಪುರ ಮತ್ತು ರೋಹಿಲ ಖಂಡಗಳನ್ನು ಜಯಿಸಿದ. ಒಟ್ಟಾರೆ ಈ ದಿಗ್ವಿಜಯಗಳ ನಂತರ ವಿಜಯದ ನೆನಪಾರ್ಥವಾಗಿ ಸಮುದ್ರಗುಪ್ತ ಅಶ್ವಮೇಧ ಯಾಗ ಕೈಗೊಂಡ. ಅಶ್ವಮೇಧ ಪರಾಕ್ರಮ ಅಂತ ಬಿರುದು ಪಡೆದ ಅಲ್ಲದೆ ಅಶ್ವಮೇಧದ ಚಿತ್ರವನ್ನುಳ್ಳ ಚಿನ್ನದ ನಾಣ್ಯವನ್ನು ಹೊರಡಿಸಿದ. ಈತನ ಸಾಮ್ರಾಜ್ಯ ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ತಮಿಳುನಾಡಿನವರೆಗೆ ಹಾಗೂ ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಪಂಜಾಬಿನವರೆಗೆ ಹಬ್ಬಿತ್ತು. ಸಮುದ್ರಗುಪ್ತ ಕೇವಲ ದಿಗ್ವಿಜಯ ಮಾತ್ರವಾಗಿರದೆ ಅವನೊಬ್ಬ ಸಂಗೀತಕಾರ, ಕವಿ, ವಿದ್ವಾಂಸ ಮತ್ತು ಸಾಹಿತ್ಯ ಪೋಷಕನಾಗಿದ್ದು ಕವಿರಾಜ ಎಂಬ ಬಿರುದು ಪಡೆದಿದ್ದ ಅಂತ ಬರೆದ್ರೆ ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆ ಮತ್ತು 5 ಅಂಕ 10 ಅಂಕದ ಮ್ಯಾಪ್ ಕ್ವಶನನ್ನು ಎಲ್ಲ ತರ್ತೀನಿ. ಎಲ್ಲ ವಿಷಯಗಳಲ್ಲಿ ಬರ್ತವೆ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ.